ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವಾಗ ಏನೋ ಮೂವಿಗೆ ಹೋಗೋಣ ಅಂತ ಬಾಯ್ಸ್ ಎಲ್ಲ ಕರ್ಕೊಂಡು ಬಂದವ್ರೆ. ವಾಯ್ಸ್ ಎಲ್ಲ ಸ್ವಲ್ಪ ಹೋಗಿದೆ, ಕಾಫ್ ಇದೆ. ಇಲ್ಲಿ ನಮ್ಮನ್ನೆಲ್ಲ ಬಿಟ್ಟು ನೆನೆ ಚಾಟ್ಸ್ ತಿನ್ನಕ್ಕೆ ಹೋಗಿದ್ರೆ ಅದಕ್ಕೆ ದೇವ್ರು ಒಳ್ಳೆ ಶಿಕ್ಷೆ ಕೊಟ್ಟಿದ್ದಾನೆ. ಗೈಸ್ ಹಂಗಲ್ಲ, ನಾವೆಲ್ಲರೂ ಗ್ರೂಪಲ್ಲಿ ಹಾಕಿದ್ರಿ, ವಾಟ್ಸಪ್ ಗ್ರೂಪಲ್ಲಿ. ಈ ನನ್ನ ಮಗ ಪಾಪ ಗ್ರೂಪಲ್ಲಿ ಇರಲಿಲ್ಲ, ಅದಕ್ಕೋಸ್ಕರನೇ ಆ್ಯಡ್ ಮಾಡಿದ್ದೀನಿ ಅವನ್ನ. ಸೊ ಸದ್ಯಕ್ಕೆ ಇವಾಗ ಮೂವಿಗೆ ಹೋಗ್ಬೇಕು. 7 ಗಂಟೆ, ಆಲ್ರೆಡಿ 6 ಗಂಟೆ ಆಗಿದೆ. ಬರೀ 1 ಅವರ್ ಟೈಮು. ನಮ್ಮ ಬಾಯ್ಸ್ ಅದರಲ್ಲೂ ಲೇಟ್ ಮಾಡ್ತವ್ರೆ. ಅದ್ರ ಮೇಲೇನೋ ಮೂವಿಗೆ ಹೋಗೋ ಮುಂಚೆ ಕ್ರೈಡ್ಗೆ ಹೋಗ್ಬಿಟ್ಟು ಬರ್ಗರ್ ತಿಂದು ಆಮೇಲೆ ಮೂವಿ ಅಂತ ಅಂತವ್ರೆ. ನೋಡೋಣ ಅದೇನು ಮೂವಿಗೆ ಟೈಮಿಗೆ ಹೋಗ್ತೀವ ಇಲ್ಲ ಏನಂತ ವ್ಲಾಗಲ್ಲಿ ನೋಡ್ತಾ ಇರಿ, ಗೊತ್ತಾಗುತ್ತೆ ನಿಮಗೆ. ಸೊ ಗೈಸ್ ಇವಾಗ ಮೂವಿ ಅಂತೂ ಲೇಟು, ಆಲ್ರೆಡಿ ಫುಲ್ಲಾಗಿತ್ತು ಎಲ್ಲ ಸೀಟ್ಸು. ಇವಾಗ ಕ್ರೈಡ್ಗೆ ಹೋಗ್ತಾ ಇದ್ದೀವಿ. ಕ್ರೈಡಲ್ಲಿ ಹೋಗ್ಬಿಟ್ಟು ಏನೋ ಬರ್ಗರ್ ತಿನ್ನೋಣ ಅಂತ ಅಲ್ಲಿ ಹೋಗ್ಬಿಟ್ಟು ತಿನ್ಬಿಟ್ಟು ಮೂವಿನ ರಾತ್ರಿ ನೈಟ್ ಶೋ ಒಂದು 10 ಹಂಗೆ ಹೋಗ್ತೀವಿ. ಗೈಸ್ ಇವಾಗ ರೀಚ್ ಆಗಿದ್ದೀವಿ ಕ್ರೈಡ್ಗೆ, ಬರ್ಗರ್ ತಿನ್ನೋಣ ಅಂತ ಬಂದಿದ್ದೀವಿ. ಬನ್ನಿ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ. ಸ್ವಲ್ಪ ವಾಯ್ಸ್ ಮಾತ್ರ ಎಕ್ಸ್ಕ್ಯೂಸ್ ಮಾಡಿಬಿಡಿ ಗೈಸ್, ಸ್ವಲ್ಪ ವಾಯ್ಸ್ ಹೋಗಿದೆ. ಇಲ್ಲಿ ನಮ್ಮ ವೆಂಕಿ ಅವನೇ, ಇದೆ ಕ್ರೈಡು. ಗೈಸ್ ಇವಾಗ ಮನೆ ಕಡೆಗೆ ಹೊಡ್ತಾ ಇದ್ದೀವಿ. ಲೇಟ್ ಆಗ್ತಿದೆ ಮೂವಿ ಅಂತ ಮನೆ ಹತ್ರ ಹೋಗಿ ಪಾರ್ಸೆಲ್ ತೊಗೊಂಡಿದ್ದೀವಿ ಎಲ್ಲ. ಏನೋ ಮಾಡೋದು, ನನ್ನ ವಾಯ್ಸ್ ಆಗಿದೆ ಗೈಸ್, ಸ್ವಲ್ಪ ಹೋಗ್ಬಿಟ್ಟಿದೆ. ನನ್ ಕೋಲ್ಡ್ ಕೆಮ್ಮಿಡಿತು, ನಮ್ ಬ್ರೋಕ್ ಶುರು ಗೈಸ್. ನೀವ್ ಅರ್ಥ ಮಾಡ್ಕೊಂತೀರಂತ ನನಗೆ ಗೊತ್ತು, ಆ ನಂಬಿಕೆ ಅದ್ರಲ್ಲೇನಂತೆ. ನಾವೆಲ್ಲರೂ ನೋಡ್ತಾ ಇದ್ದೀರಾ, ಸಾಕು. ಒಬ್ರು ಖುಷಿ ಪಟ್ರು ಸಾಕು, ನಮ್ಗೆ ಅದೇ ಖುಷಿ. ಕರ್ನಾಟಕನೇ ನೋಡುತ್ತೆ, ಆಮೇಲೆ ಇಡೀ ಇಂಡಿಯಾನೇ ನೋಡುತ್ತೆ. ಏನಂತ ಗೈಸ್ ತಿರ್ಗಾ ಚೇಂಜ್ ಆಫ್ ಪ್ಲಾನ್ಸು. ವೇಗಾ ಸಿಟಿಗೆ ಹೋಗ್ತಾ ಇದೀವಿ 10:30 ಶೋಗೆ. ಆಲ್ರೆಡಿ ಇಲ್ಲೇನೆ 9:30 ಆಗಿದೆ, ಇನ್ನು ಊಟ ತಿನ್ನಬೇಕು. ಸೊ ಈ ಥರ ಪ್ಲ್ಯಾನ್ ಚೇಂಜ್ ಆಗಿದೆ ಇವಾಗ ವೇಗಾ ಸಿಟಿ ಮಾಲಿಗೆ ಬಂದಿದ್ದೀವಿ. ಸೊ ನಾವು ಬಾಯ್ಸ್ ಎಲ್ಲ ಅವ್ರ ಕಾರಲ್ಲಿ ಬಂದರು, ನಾವಿಬ್ಬರು ಮತ್ತು ಸ್ಕೂಟ್ರಲ್ಲಿ ಬಂದಿದ್ದೀವಿ, ಇಬ್ಬರೇನೆ. ಸೊ ಇವಾಗ ಹೋಗ್ಬಿಟ್ಟು ಟಿಕೆಟ್ ತೊಗೊಂಡು ಮೂವಿ ಒಳಗಡೆ ಹೋಗಿ ಗಾಡ್ ಮೋಡೆ ಕರ್ರಪ್ಪು ಗೊತ್ತಿಲ್ಲ, ಹೋಗಿ ನೋಡೋಣ ಬನ್ನಿ. ನಾವು 5 ನಿಮಿಷ ಲೇಟ್ ಬಿಟ್ರು, ನಾವೇ ಫಸ್ಟ್ ರೀಚ್ ಆಗಿ ಬಂದಿದ್ದೀರಿ. 10 ನಿಮಿಷ ಮುಂಚೆನೆ ಬಿಟ್ಟಿದ್ದವರು. ಸ್ಕೂಟರ್ ಅಂದರೆ ಇದೇನೆ ಪ್ಲಸ್ ಪಾಯಿಂಟ್ಸ್, ಪ್ರೋಸ್. ಆಕ್ಸೆಸ್ 125 ಹಳೆ ನಮ್ಮ ತಾತಂದು ಆಕ್ಸೆಸ್, ಅದು ಚಚ್ಕೊಂಡ್ಬಂದಿರೋದು ಅದರಲ್ಲೇನೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಗೈಸ್ ಇವಾಗ ಬಂದಿದ್ದಾಯಿತು. ಸೊ ಇವಾಗ ಸದ್ಯಕ್ಕೆ ಆಡಿ ಹತ್ರ ಹೋಗ್ತಾಯಿದ್ವಿ. ಆಡಿ 4 ಏನೋ ನಮ್ಮದು. ಇವಾಗ ಹೋಗ್ಬಿಟ್ಟು ಇನ್ನೇನು ಇವಾಗ ಮೂವಿ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಹೊತ್ತಲ್ಲಿ. ಆಡಿಲ್ಲ ಸೊ ಗೈಸ್ ನೋಡ್ಬೋದು, ಫುಲ್ ಖಾಲಿ ಹೊಡಿತದೆ ಫುಡ್ ಕೋರ್ಟು. ಮೂವಿ ಅಂತೂ ಕ್ರೇಜಿ ಮಸ್ತ್ ಆಗಿತ್ತು. ಸಾಯಿ ಅಭ್ಯಂಕರ್ ಸಾಂಗ್ಸ್ ಐತಲ್ಲ, ಸಾಯಿ ಅಭ್ಯಂಕರ್ ಸಾಂಗ್ಸ್ ಐತಲ್ಲ, ಅದು ಮಾತ್ರ ಕ್ರೇಜಿ ಆಗಿದೆ ಅಂತ ಹೇಳ್ತಾವ್ರೆ. ಮೂವಿ ನೋಡು, ಎಲ್ಲರೂ ಚಿತ್ತಾಗೋಗ್ಬಿಟ್ಟಿದ್ದೀರಿ. ಚಿತ್ತಲ್ಪತ್ತಾಳೆ ಮೂವಿ ನೋಡಿ, ಕ್ರೇಜಿ ಮೂವಿ ಅಂತೀನಿ. ಮಸ್ಟ್ ವಾಚ್ ಡೆಫಿನೆಟ್ಲಿ. ನನ್ನ ವಾಯ್ಸ್ ಗೈಸ್, ನನ್ನ ವಾಯ್ಸ್ ಇವನೇ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಗೈಸ್ ಇವಾಗ ಊಟ ಎಲ್ಲ ಆಯಿತು. ಸೊ ಸದ್ಯಕ್ಕೆ ಇವಾಗ ಬಿಲ್ ಸೆಟಲ್ಮೆಂಟ್ ಮಾಡ್ತಾ ಇದ್ದೀವಿ. ಸೆಟಲ್ಮೆಂಟ್ ಮಾಡಿ ಮನೆಗೆ ಹೋಗಿ ಮಲ್ಕೊಳ್ಬೇಕು. ಆಲ್ರೆಡಿ 2 ಗಂಟೆ ಆಗಿದೆ. ಸ್ವಲ್ಪ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ದಯವಿಟ್ಟು ಕ್ಷಮಿಸ್ಬಿಡಿ. ಒಳ್ಳೆ ಚೇಂಜ್ ಸ್ಮೋಕರ್ ನನ್ನ ಮಗ. ದಮ್ ಹೊಡೆದಿ ಗಂಟ್ಲೋಗ್ಬಿಟ್ಟಿದೆ ಅವನಿಗೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನೋಡಿದ್ರೆ ಯಾವ್ದೋ ಡ್ರಗ್ಸ್ ಮೇಲೆ ಗೈಸ್ ಆಲ್ಮೋಸ್ಟ್ 3 ಗಂಟೆ ಆಗಿದೆ. ಸದ್ಯಕ್ಕೆ ಮನೆಗೆ ಹೋಗಿ ಮಲ್ಕೊಳ್ಬೇಕು, ಬಿಸಿ ನೀರು ಕುಡಿಬೇಕು. ಆಗ್ತಿಲ್ಲ ಗೈಸ್, ಆಗ್ತಿಲ್ಲ. ಅಯ್ಯಯ್ಯೋ, ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ, ಹೆಲ್ಪಿಂಗ್ ಪ್ಲೀಸ್. ನನಗೆ ಹಿಂಸೆ ಎಷ್ಟಾಗ್ತಾಯಿದೆ ಅಂದರೆ ಮನೆಗೆ ಹೋಗಿ ಬೇಗ ಮಲ್ಕೊಳ್ಬೇಕು. ಮತ್ತೆ ಸಿಗ್ತೀನಿ ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಅಲ್ಲಿವರೆಗೂ ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮಾಡ್ತಾ ಇರಬೇಕು. ನಮ್ಮ ಬೈ 1 get 1 ಎಲ್ಲ ಕಂಟೆಂಟ್ ಮೇಲೆ ಕಂಟೆಂಟ್ ಬರ್ತಾ ಇರುತ್ತೆ, ನೋಡ್ತಾ ಇರಬೇಕು. ಅಷ್ಟೇ ಮಾಡ್ತಾ ಇರ್ಬೇಕು ಅಷ್ಟೇ.